ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ಎಲ್ಲ ವ್ಯವಸ್ಥೆ ಇದೆಯಾ, ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. IPS ಅಧಿಕಾರಿಯ ಸಮಿತಿ ಮಾಡಿ ವರದಿಯನ್ನು ತೆಗೆದುಕೊಳ್ಳುತ್ತೀವಿ, ಯಾರಿಗೆಲ್ಲ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಹಿಂಡಲ್ಗಾದಲ್ಲೂ ಕೂಡ ಕೆಲವೊಂದು ಲೋಪ ಇತ್ತು, ಹಾಗಾಗಿ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಓವರಾಲ್ ಆಗಿ ಮಾತಾಡಿದ್ದಾರೆ ಪರಮೇಶ್ವರ್ ಅವರು. ಒಂದಲ್ಲ ಎರಡಲ್ಲ, ಪ್ರಜ್ವಲ್ ರೇವಣ್ಣ ವಿಚಾರವಾಗಿ, IPS ತನಿಖೆಯ ವರದಿ ವಿಚಾರವಾಗಿ, ಹಿಂಡಲಗ ಜೈಲಿನ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಅಲ್ಲೂ ಕೂಡ ಲೋಪ ಇದೆ ಅಂತ ಹೇಳಿದ್ದಾರೆ, ಕೇಳಿ. ಮಾತಾಡಲ್ಲ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡ್ತಿದ್ದು ಆ ರೀತಿಯ ಚರ್ಚೆಗಳಿದೆ. ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಾಗ್ತಾ ಇದೆ ಅಂತ ಈ ಬಗ್ಗೆ ಇಲ್ಲ. ಅದನ್ನೆಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರು ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ. ಅದಕ್ಕೆ ನಾನೀಗೊಂದು IPS ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ ಮಾಡಿ ಅವರಿಗೆ ಎಂಟೈರ್ ಪ್ರಿಸನ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರಿಸನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀನಿ. ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲಿ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು. ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು, ಅಥವಾ ಬೇರೆ ಪ್ರಿಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ. ಇವತ್ತಿನ ಈ ಒಂದು ಬೆಳವಣಿಗೆಯಿಂದಾಗಿ ಯಾರು ಕಂಗಾಲಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪವಿತ್ರಗೌಡ ಮಾತ್ರ ಕಣ್ಣೀರು ಹಾಕುವ ಹಂತಕ್ಕೆ ಹೋಗಿದ್ದಾರಂತೆ. ಎಲ್ಲಿ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಬಿಟ್ರೆ ಭೇಟಿ ಮಾಡೋದಕ್ಕಾಗೋದಿಲ್ವೋ ಅನ್ನುವ ಆತಂಕದಲ್ಲಿದ್ದಾರಂತೆ. ರೌಡಿ ಗ್ಯಾಂಗನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಹೇಗಪ್ಪ ಮೀಟ್ ಮಾಡೋದು ಅಂತ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರಗೌಡ ಕಣ್ಣೀರು ಹಾಕಿದ್ದಾರಂತೆ. ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇದ್ರ, ಇದರ ಬಗ್ಗೆ ಕೂಡ ತನಿಖೆ ಆಗಲಿ, ತನಿಖೆ ಆಗುತ್ತಾ ಅನ್ನೋದೇ ಪ್ರಶ್ನೆ. ತನಿಖೆ ಆದರೆ ಖಂಡಿತವಾಗ್ಲೂ ಕೂಡ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ, ಅಥವಾ ಇದಕ್ಕೂ ಕೂಡ ಯಾರಾದರೂ ಪ್ರಭಾವವನ್ನು ಬೀರಿ ಅವೆಲ್ಲ ರಿಪೋರ್ಟ್ನಲ್ಲಿ ಮರೆಮಾಚ್ತಾರ, ಕಾದು ನೋಡಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಒಂದು ಕಡೆ ಮಹಿಳಾ ಬ್ಯಾರಕ್ನಲ್ಲಿರುವಂಥ ಒಂದು ಈ ಪವಿತ್ರಗೌಡ ಇದ್ದಾರಲ್ಲ, ಆ ಪವಿತ್ರಗೌಡ ಪೋಷಕರು ಕೂಡ ಭೇಟಿ ಮಾಡೋದಕ್ಕೆ ಇವತ್ತು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಪೋಷಕರು ಜೈಲ್ಗೆ ಬಂದಿದ್ದಾರೆ ಪವಿತ್ರಗೌಡನ ನೋಡೋದಕ್ಕೆ. ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರಗೌಡ ಪೋಷಕರು ಆಗಮಿಸಿದ್ದಾರೆ. ತಾಯಿ, ತಂದೆ, ಸಹೋದರ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಆತಂಕ ಇದೆ, ಆತಂಕದ ನಡುವೆಯೂ ಕೂಡ ಪವಿತ್ರ ಪೋಷಕರು ಜೈಲಂತ ಆಗಮಿಸಿದ್ದಾರೆ. ಆದರೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದು ಕಡೆ ತನಿಖೆ ಕೂಡ ನಡೀತಾ ಇದೆ. ಈ ರೀತಿಯಾಗಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ, ಯಾಕಂದರೆ ಮಹಿಳಾ ಬ್ಯಾರಕ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ ಆ ಕಡೆಗೆ ಬಿಡ್ತಾರೋ ಇಲ್ಲೋ ಕಾದು ನೋಡಬೇಕು. ನೋಡಿ, ಈಗ ಒಳಗಡೆ ಹೋಗ್ತಿದ್ದಾರೆ ವೀಕ್ಷಕರು. ನೋಡಿ, ಇಷ್ಟು ದಿನ ಆ ಬ್ಯಾರಿಕೇಡ್ಗಳನ್ನು ಹಾಕಿದ್ರಲ್ಲ, ಅಲ್ಲಿಂದ ಮುಂದಕ್ಕೆ ಗಾಡಿಗಳನ್ನು ಕೂಡ ಬಿಡ್ತಾ ಇದ್ರು. ದರ್ಶನ್ ನೋಡೋದಕ್ಕೆ ಯಾರೇ ಬಂದರೂ ಕೂಡ, ದರ್ಶನನ್ನು ನೋಡೋದಕ್ಕೆ ಯಾರೇ ಬಂದರೂ ಕೂಡ ಕಾರ್ನ ಒಳಗಡೆ ಬಿಡ್ತಾ ಇದ್ರು. ಇಲ್ಲ, ಇವತ್ತಿಂದ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದು ಎಷ್ಟು ದಿನ ನಾವು ನೋಡಬೇಕು. ನೋಡಿ, ಕಾರ್ನ ಅಲ್ಲೇ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಅಂದರೆ ಇವರು ಯಾರೇ ಒಬ್ಬರು ಸಾಮಾನ್ಯ ಕೈದಿಗಳನ್ನು ನೋಡೋದಕ್ಕೆ ಅವರ ಕುಟುಂಬಸ್ಥರು ಹೋದಾಗ ಅಲ್ಲಿ ಪರಪ್ಪನಗರ ಪೊಲೀಸ್ ಸ್ಟೇಷನ್ ಇದೆ, ಆ ಸ್ಟೇಷನ್ ಪಕ್ಕದಲ್ಲಿ ಹೋಗಿ ಅವರು ಚೀಟಿ ತೊಗೊಬೇಕು. ಚೀಟಿ ತೊಗೊಂಡು ಅವ್ರ ನಂಬರ್ ಬಂದಾಗ ಹೋಗಿ ಅವ್ರು ಏನೇನು ತೊಗೊಂಬಂದ್ರೆ, ಯಾರನ್ನ ಮೀಟ್ ಮಾಡೋಕೆ ಹೋಗ್ತಾರೆ, ಅವ್ರ ನಂಬರ್ ಏನು ಎಲ್ಲವನ್ನ ಕೂಡ ಕೊಟ್ಟು ಒಳಗಡೆ ಹೋಗಬೇಕಿತ್ತು. ಇವರು ಅದೇ ರೀತಿಯಾಗಿ ಹೋಗ್ತಾರಾ? ಅವರ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗುತ್ತಾ ಯಾರೆಲ್ಲ ಬಂದಿದ್ರು ಮೀಟ್ ಮಾಡೋದಕ್ಕೆ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ, ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ? ನಾಗೇಂದ್ರ ಬಾಬು, ಪರಪ್ಪನಗರ ಜೈಲಿನಲ್ಲಿ ಈ ಒಂದು ದರ್ಶನ್ ಫೋಟೋ ವೈರಲ್ ಆದ ಬಳಿಕ ಏನು ಹೊರಗಡೆ ಆ ಒಂದು ಫೋಟೋ ಲೀಕ್ ಆಗಿತ್ತು, ಅದಾದ ಬಳಿಕ ಈಗೇನು
ತನಿಖೆ ಇವತ್ತು ನಡೆಸೋದಕ್ಕೆ ಪೊಲೀಸರು ಪರಪ್ಪನಗರ ಜೈಲಿನ ಒಳಗಡೆ ಏನು ಕೆಲವು ಹೊತ್ತಲ್ಲಿ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ತನಿಖಾ ತಂಡ ಏನು ಹೋಗುತ್ತೆ ಅದು ಇರುವಂಥದ್ದು ಪ್ರತ್ಯೇಕ ಅಂದರೆ ಜೈಲಿನ ಒಳಗಡೆ ಇರುವಂಥ ಎಡಬದಿಯ ವಿಶೇಷ ಭದ್ರತಾ ಬ್ಯಾರಕ್ ಏನಿದೆ ಅವರು ಇರುವಂತಹ ಸ್ಥಳದಲ್ಲೇ ಅವ್ರನ್ನ ತನಿಖೆ ಮಾಡ್ತಾರೆ. ಆದರೆ ಒಳಗಡೆ ಬಲಭಾಗದಲ್ಲಿ ಜೈಲಿನ ಬಲಭಾಗದಲ್ಲಿ ಇರುವಂಥ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇರೋದ್ರಿಂದಾಗಿ ಅವರ ಭೇಟಿಗೆ ಏನು ತೊಂದರೆ ಆಗೋದಿಲ್ಲ. ಜೊತೆಗೆ ಅವರಿಗೆ ಭೇಟಿಗೆ ಕೂಡ ಅವಕಾಶವನ್ನು ಕೂಡ ಕೊಡಲಾಗುತ್ತೆ. ನಿನ್ನೆಯೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ನಡೆಯುವ ಕೂಡ ಒಂದಷ್ಟು ಜೈಲಿನಿಂದ ಕೈದಿಗಳನ್ನು ಏನು ಬಿಡುಗಡೆ ಆಗ್ತಿದ್ರು ಅವರನ್ನ ಮಾತ್ರ ತಡ ಅಂದರೆ ಸಂಜೆಯ ನಂತರ ಬಿಟ್ಟಿರಲಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲ ಬೆಳವಣಿಗೆಗಳು ಜೈಲಿನಲ್ಲಿ ಏನು ಪ್ರತಿದಿನ ನಡೆಯುತ್ತೆ ಅದೆಲ್ಲವೂ ಕೂಡ ನಡೆದಿದ್ದು. ಅದೇ ರೀತಿ ಈಗ ಪವಿತ್ರ ಗೌಡ ತಂದೆ ತಾಯಿ ಏನು ಬಂದಿದ್ರು, ಜೊತೆಗೆ ಸಹೋದರ ಬಸವರಾಜು ಈ ಹಿಂದೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಟ್ರೋಲ್ಗೆ ಒಳಗಾಗಿದ್ದ ಅವರೆಲ್ಲರೂ ಕೂಡ ಪವಿತ್ರ ಗೌಡನ ಈಗ ಭೇಟಿ ಆಗೋದಕ್ಕೆ ಒಳಗಡೆ ಹೋಗಿದ್ರು. 99% ಭಾಗ ಅವರ ಭೇಟಿಗೆ ಅವಕಾಶ ಸಿಗುತ್ತೆ ಅನ್ನೋ ಮಾತು ಕೂಡ ಜೈಲಿನ ಮೂಲಗಳು ರಿಪಬ್ಲಿಕ್ ಗೌಡಕ್ಕೆ ಒಂದಷ್ಟು ಹೇಳಿರುವಂಥದ್ದು. ಇದರ ಜೊತೆಗೆ ಪವಿತ್ರ ಗೌಡ ಇರುವಂತಹ ಬ್ಯಾರಕ್ ಏನಿದೆ ಅಲ್ಲಿಯೂ ಕೂಡ ಒಂದಷ್ಟು ಆತಂಕ ಈಗ ಪವಿತ್ರ ಗೌಡಗೆ ಶುರುವಾಗಿರುವಂಥದ್ದು. ಅದೇನಂತ ಹೇಳಿದ್ರೆ ದರ್ಶನ್ ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಏನು ಹಿಂಡಲ್ಗ ಜೈಲಿಗೆ ಶಿಫ್ಟ್ ಆಗಿದ್ದೆ ಆದರೆ ಮುಂದೆ ಇಲ್ಲಿ ನನ್ನ ಕಥೆ ಏನು ಅನ್ನೋದು. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಪ್ರತಿ ಸೋಮವಾರ ಅವರ ತಂದೆ ತಾಯಿ ಮತ್ತು ಸಹೋದರ ಜೈಲಿಗೆ ಬಂದು ಭೇಟಿ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರ ಮಾಡಿತ್ತು. ಅದೇನಂತ ಹೇಳಿದ್ರೆ ದರ್ಶನ್ ಮನೆಯವರು ಏನೇನು ಮಾಡ್ತಿದ್ದಾರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರರು ಕೂಡ ಯಾವ ಸೋಮವಾರ ಬಂದು ಏನು ಭೇಟಿ ಮಾಡ್ತಾ ಇದ್ರು ಅದೇ ಶ್ರಮಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದು ಒಂದಷ್ಟು ಮಾಹಿತಿಯನ್ನು ಪವಿತ್ರ ಗೌಡಗೆ ಅವರ ಮನೆಯವರು ಕೊಡ್ತಾ ಇದ್ರು. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಸೋಮವಾರ ಮಧ್ಯಾಹ್ನದ ನಂತರ ಏನು ಆ ಒಂದು ವರದಿ ಬಿತ್ತರ ಆದ ನಂತರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದು ಭೇಟಿ ಆಗ್ತಾ ಇದ್ರು. ಈಗ ಮಂಗಳವಾರ ಅಂತಂದ್ರೆ ಇದು 3ನೇ ಮಂಗಳವಾರ ಈಗ ನಾವು ವರದಿ ಮಾಡಿದ ಬಳಿಕ ಸೋಮವಾರ ದಿನವನ್ನು ಬದಲಾವಣೆ ಮಾಡಿಕೊಂಡು ಪವಿತ್ರ ಗೌಡ ತಾಯಿ ತಂದೆ ಮತ್ತು ಅವರ ಸಹೋದರ ಇವತ್ತು ಮಂಗಳವಾರ ಜೈಲಿಗೆ ಭೇಟಿಗೆ ಬಂದಿದ್ದಾರೆ. ಬಹುತೇಕ ಭೇಟಿನೂ ಕೂಡ ಆಗ್ತಾರೆ. ಇವತ್ತು ಒಂದಷ್ಟು ಚರ್ಚೆಯೂ ಕೂಡ ಜೈಲಲ್ಲಿ ಆಗ್ಬೋದು. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಜೈಲಲ್ಲಿ ಆ ಸಿಬ್ಬಂದಿಗಳು ಎಷ್ಟೇ ಮಾಹಿತಿ ಕೊಟ್ಟರು ಅಲ್ಲಿ ಅಷ್ಟೊಂದು ದರ್ಶನ್ ಏನು 2-3 ದಿನದಿಂದ ಏನು ಬೆಳವಣಿಗೆಗಳಾಗಿತ್ತು ಇದೆಲ್ಲ ಬೆಳವಣಿಗೆಗಳ ಒಂದಷ್ಟು ಮಾಹಿತಿಯನ್ನು ಇವತ್ತು ಪವಿತ್ರ ಗೌಡ 100% ಪಡಿತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಕಣ್ಣೀರನ್ನು ಒಳಗಡೆ ಹಾಕಿ ಮುಂದಿನ ನನ್ನ ಕಥೆ ಏನು ಅನ್ನೋ ರೀತಿ ಅಲ್ಲಿ ಪವಿತ್ರ ಗೌಡ ಮಾತಾಡಿರೋದು ಹೇಳಿರೋದ್ರಿಂದಾಗಿ ಇವತ್ತು ತಾಯಿ ತಂದೆ ಜೊತೆಯೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಈಗ ರೌಡಿಗಳಿಗೆ ಬೆಳ್ಳಂಬೆಳಗ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಜೈಲಿನ ಬೆಳವಣಿಗೆಗಳ ಬಳಿಕ ಖಾಕಿ ಅಲರ್ಟ್ ಆಗಿದೆ. ಈಶಾನ್ಯ ವಿಭಾಗದ ರೌಡಿಗಳ ಮನೆ ಮೇಲೆ ರೇಡ್ ಆಗಿರುವಂಥದ್ದು. ಯಲಹಂಕ, ಕೊಡಗೆಹಳ್ಳಿ, ವಿದ್ಯಾರಣ್ಯಪುರ ಭಾಗದಲ್ಲಿ ದಾಳಿ ಆಗಿದೆ. ಬೆಳಗ್ಗೆ 5 ಗಂಟೆಯಿಂದ ಪೊಲೀಸ್ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ. ರೌಡಿಗಳ ಮನೆಗೆ ಹೋಗಿ ತಲಾಶ್ ನಡೆಸಿದ್ದಾರೆ. ನೋಡಿ ಅಲ್ಲಿ ತೆಂಗಿನ